ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಸ್ಪೋರ್ಟ್ಸ್ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುಜರಾತ್ ವಿರುದ್ಧ CSK ಸೋತ ನಂತರ ಯಾವ ತಂಡ ಎಷ್ಟನೇ ಸ್ಥಾನದಲ್ಲಿದೆ ಮತ್ತು RCB ಪ್ಲೇ ಆಫ್ಗೆ ಹೋಗಬೇಕು ಅಂದರೆ ಏನೆಲ್ಲ ಆಗಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೂಡ RCB ಅಭಿಮಾನಿಗಿದ್ದಲ್ಲಿ ತಪ್ಪದೇ ಕಮೆಂಟ್ ಮಾಡಿ. ವೀಕ್ಷಕರೇ, CSK ವಿರುದ್ಧ ಗುಜರಾತ್ ತಂಡ ಭರ್ಜರಿ ಗೆಲುವು ಸಾಧಿಸಿದ್ದು ಪ್ಲೇ ಆಫ್ ಆಸೆಯನ್ನು ಇನ್ನೂ ಜೀವಂತವಾಗಿರಿಸಿಕೊಂಡಿದೆ. ಗುಜರಾತ್ ತಂಡದ ಈ ಗೆಲುವು RCB ತಂಡಕ್ಕೆ ದೊಡ್ಡ ಲಾಭ ಅಂತಾನೆ ಹೇಳಬಹುದು. ಆದರೆ RCB ಫೈನಲ್ಗೆ ಹೋಗಬೇಕು ಅಂದರೆ ಉಳಿದ ಎರಡೂ ಪಂದ್ಯಗಳನ್ನು ಗೆಲ್ಲಲೇಬೇಕು. ಸದ್ಯಕ್ಕೆ 10 ಪಾಯಿಂಟ್ನೊಂದಿಗೆ 7ನೇ ಸ್ಥಾನದಲ್ಲಿರುವ RCB ಉತ್ತಮ ರನ್ ರೇಟ್ ಹೊಂದಿದ್ದು ಡೆಲ್ಲಿ ಮತ್ತು CSK ವಿರುದ್ಧ ಭರ್ಜರಿ ಗೆಲುವು ಸಾಧಿಸಿದರೆ RCBಗೆ ಪ್ಲೇ ಆಫ್ ಟಿಕೆಟ್ ಖಚಿತ. ಈಗಾಗಲೇ ಸತತ 4 ಪಂದ್ಯ ಗೆದ್ದು ಭರ್ಜರಿ ಫಾರ್ಮ್ನಲ್ಲಿರುವ RCB ಹುಲಿಗಳು ಡೆಲ್ಲಿ CSK ತಂಡಕ್ಕೆ ಟಾಂಗ್ ಕೊಟ್ಟು ಪ್ಲೇ ಆಫ್ಗೆ ಎಂಟ್ರಿ ಕೊಡಬೇಕಾಗಿದೆ. ಇನ್ನು CSK ತಂಡ ಒಂದು ಪಂದ್ಯ RCB ವಿರುದ್ಧ, ಇನ್ನೊಂದು ಪಂದ್ಯವನ್ನು ಪಾಯಿಂಟ್ಸ್ ಟೇಬಲ್ನಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜಸ್ಥಾನ್ ವಿರುದ್ಧ ಆಡಬೇಕಾಗಿದೆ. ಪತಿರಾನ ಇಂಜುರಿಯಿಂದ ಹೊರ ನಡೆದ ನಂತರ CSK ತಂಡ ಮಂಕಾಗಿದ್ದು ಸುಳ್ಳಲ್ಲ. RCB ಉಳಿದ 2 ಪಂದ್ಯಗಳನ್ನು ಗೆದ್ದು ಪ್ಲೇ ಆಫ್ಗೆ ಎಂಟ್ರಿ ಕೊಡುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ವೀಕ್ಷಕರೇ, RCB ಪ್ಲೇ ಆಫ್ ಹಾದಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.